ನಿಜವಾಗ್ಲೂ ಇಡೀ ರಾಜ್ಯದಲ್ಲ, ಇಡೀ ದೇಶದ ಜನನೇ ನಿಜವಾಗ್ಲೂ ಕೂಡ ಎಲ್ಲ ಒಂದು ಬೆಚ್ಚೆದ್ದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮೂಕ ಪ್ರಾಣಿಗಳನ್ನು ಕೂಡ ಜನಗಳು ಬಿಡಲ್ವಾ, ಈ ತರಹ ಒಂದು ಪರಿಸ್ಥಿತಿ ಆಗಿದೆ ಇವತ್ತು. ನಿನ್ನೆ ಈ ಒಂದು ಹಾಸ್ಪಿಟ್ಲಲ್ಲಿ ಆ ಹಸುಗಳಿಗೆ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಇವತ್ತು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆ ಕೆಚ್ಚಲನ್ನೆಲ್ಲ ಕತ್ತರಿಸಿರೋದಕ್ಕೆ ಹಾಲು ಕೂಡ ಹಿಂಡ್ಲಿಕ್ಕಾಗಲ್ಲ. ಅದಕ್ಕೆ ಇಂಜೆಕ್ಷನ್ಸ್ ಕೊಟ್ಟು ಹಾಲು ಒಣಗಲಿಕ್ಕೆ ಆ ಒಂದು ಏನೊಂದು ಇಂಜೆಕ್ಷನ್ಸ್ ಕೊಡಬೇಕು, ಟ್ರೀಟ್ಮೆಂಟ್ಸ್ ಎಲ್ಲವನ್ನು ಕೊಡ್ತಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅದು ಹಾಲು ಅಲ್ಲೇ ಕೆಚ್ಚಲಲ್ಲೇ ಉಳ್ಕೊಂಡ್ರೆ ಬಾವು ಬಂದು ಹಸುಗಳಿಗೆ ಒಂದು ಪ್ರಾಣಾಪಾಯ ಕೂಡ ಆಗುತ್ತೆ ಅಂಥೇಳಿ ಇವತ್ತು ಆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ನಾಳೆ ಒಂದು ಹಬ್ಬ ಇರೋವಂಥದ್ದು, ಅದಕ್ಕೇ ಇವತ್ತು ನಾನು ಒಂದು ವೈಯಕ್ತಿಕವಾಗಿ ಒಂದು 2 ಹಸು ಮತ್ತು ಒಂದು ಕರುವನ್ನು ತೊಗೊಂಡು ಬಂದು ಅದು ಕರುಣಾ ಕುಟುಂಬಕ್ಕೆ ನಾನು ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ಅವರ ಒಂದು ಆದಾಯ ಕೂಡ ಅವ್ರದ್ದು ಇರೋದರಿಂದ ಅವ್ರಿಗೆ ನಾನು ಬಂದು ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾಳೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು, ನಾನು ಎಲ್ಲರೂ ಕೂಡ ನಾವು ಒಂದು ಸಂಕ್ರಾಂತಿ ಹಬ್ಬವನ್ನು ಇದೇ ಜಾಗದಲ್ಲಿ ನಾವು ಇಲ್ಲೇ ಮಾಡಬೇಕು ಅಂತ ಕೂಡ ನಾವು ಹೇಳ್ತೀವಿ. ಯಾಕೆಂದರೆ ಜನಕ್ಕೂ ಕೂಡ ಒಂಥರ ಭಯ ಆಗಿದೆ, ಏನಪ್ಪ ನಾವು ಇರೋದು ಹೇಗೆ ಅಂತೇಳಿ. ನಾವು ಅದಕ್ಕೆ ಜನರಿಗೆ ಒಂದು ವಿಶ್ವಾಸ ಕೂಡ ತುಂಬಲಿಕ್ಕೆ ಮತ್ತು ಕುಟುಂಬಕ್ಕೆ ಕೂಡ ಒಂದು ಧೈರ್ಯ ತುಂಬಲಿಕ್ಕೆ ನಾವು ಬಂದು ಎಲ್ಲಿ ಘಟನೆ ನಡೆಯುತ್ತೋ ಅಲ್ಲೇ ಈ ಒಂದು ಹಸುಗಳಿಗೆ ಪೂಜೆ ಮಾಡಿ, ಆ ಹಾಸ್ಪಿಟ್ಲಲ್ಲಿರುವಂಥ ಹಸುಗಳಿಗೆ ಕೂಡ ನಾವು ಪೂಜೆ ಮಾಡಿ ನಾವು ಇಲ್ಲೇ ಸಂಕ್ರಾಂತಿ ಹಬ್ಬವನ್ನು ಕೂಡ ನಾವು ಆಚರಿಸಲಿದ್ದೇವೆ. ಇದು ವೈಯಕ್ತಿಕವಾಗಿ ನಾನು ಕೊಟ್ಟಿದ್ದೀನಿ. ಇದನ್ನು ನಾನು ಕರುಣಾ ಅವರ ಕುಟುಂಬಕ್ಕೆ ಕೊಟ್ಟಿದ್ದೀನಿ. 2 ಹಸು ಮತ್ತು 1 ಕರು ಇದೆ. ಮಾಹಿತಿ ಬಂದಿದ್ದು ಕರುಣಾ ಎಲ್ಲಿದೆಯಾ, ನಾನು ಬರ್ತೀನಿ ಅಂತ ಹೇಳಿದ್ರು. ಅಷ್ಟೇ ಬರ್ತಾರೆ ಅಂತ ಹೇಳಿದ್ರು. ಬಂದ್ಬಿಟ್ಟು ಯಾರಾದರೂ ಏನಾದರೂ ದುಡ್ಡು ಕೊಟ್ರ ಅಂತ ಕೇಳಿದ್ರು. ಯಾರ ಹತ್ರ ನಾನು ಕಾಸು ಇಸ್ಕೊಂಡಿಲ್ಲ. ಇವಾಗ ಬಂದು ನನಗೆ 3 ಹಸ ಈಸ್ಕೊಟ್ಟಿದ್ದೀನಿ ಅಂತ ಮಾಹಿತಿ ಬಂದಿದೆ. ಸುಳ್ಳು ಅದೆಲ್ಲ. ಯಾರು ನನಗೆ ಈಸ್ಕೊಟ್ಟಿಲ್ಲ, ಯಾರ ಹತ್ರ ಹೋಗಿಲ್ಲ. 1000 ಹಸ ತೊಗೊಂಬಂದು ಕೊಡ್ತೀನಿ, ನನ್ನ ಕನಸಲ್ಲೇ ನೆನೆಸಿಲ್ಲ. ಹಾರ್ಟ್ ಅಟ್ಯಾಕ್ ಆಗೋಯ್ತು ನನಗೆ. ಗಾಡಿ ನೋಡಿದ ತಕ್ಷಣ ನನಗೆ ವೈಬ್ರೇಷನ್ ಆಗೋಯ್ತು. ನಾನು ಗಾಡಿಯವ್ರಿಗೆ ಮುಂದೆ ಹೋಗಿ ಅಂತೀನಿ, ನಿಂದಪ್ಪ ಅಂತಾರೆ. ನನಗೆ ಆ ಥರ ಶೇಕ್ ಕೊಟ್ಟರು. ದೇವರೇ ನನಗೆ ದೇವರು ಇದ್ದಂಗೆ, ನನ್ನ ಕುಟುಂಬಕ್ಕೆ. ನನಗೆ ಬಂದ್ಬಿಟ್ಟು 4 ಹೆಣ್ಮಕ್ಳು. ನನಗೆ ಇದೇ ಜೀವನ. ನನಗೆ ನನ್ನ ಕಷ್ಟನ ನೋಡ್ಕೊಂಡು ಮನಸ್ಸಲ್ಲಿ ಕೊರಗ್ತೈತೆ. ಇವಾಗ ಕೊರಗೋದನ್ನು ಸ್ವಲ್ಪ ಖುಷಿ ಪಟ್ಟವ್ರೆ. ಖುಷಿನ ಹಸನ ತಗೊಂಬಂದು ನಿಲ್ಲಿಸಿ ನನ್ನ ದೇಹಕ್ಕೆ ಇವಾಗ ಪೂರ್ತಿ ಖುಷಿ ಬಂದ್ಬಿಟ್ಟೈತೆ. ಹೋಯ್ತಪ್ಪ ಒಂದು 3 ವರ್ಷ ಆಯಿತು. ಎಲ್ಲ 20 ಲೀಟ್ರ್ ಹಾಲು ಕರಿ ಹಸುಗಳು ಹೋಯ್ತು ಅಂತ ನೆನೆಸ್ಕೊಂಡಿದ್ದೆ. ಇವಾಗ ದೇವ್ರ ಥರ ಬಂದು ನನಗೆ ತಿರ್ಗಾ ಕೈ ಕೊಟ್ಟು ಎತ್ತಿದ್ದಾರೆ. ನಾನು ಅವ್ರ ಮಾನ ಮರ್ಯಾದಿನ ಕಾಪಾಡ್ತೀನಿ, ಉಳಿಸ್ತೀನಿ. ಅವ್ರಿಗೋಸ್ಕರ ಜೀವ ಕೊಡೋಕ್ಕೂ ರೆಡಿ ನಾನು. ಹೊಸ 2 ಹಸುಗಳು ಮತ್ತು 1 ಕರುವನ್ನು ನಾವು ಕೊಟ್ಟಿದ್ದೀವಿ. ಇವತ್ತು ಏನು ಒಂದು ಯಾವ ಕ್ರೂರಿಗಳು ಬಂದು ಏನು ಆ ಹಸುಗೆ ಆ ಕೆಚ್ಚಲನ್ನು ಕತ್ತರಿಸಿ ಅದಕ್ಕೆ ತೊಂದರೆ ಆಗಿದೆ, ಹಸುಗೆ ಸಂಪೂರ್ಣವಾಗಿ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಿಸೋದು ಕೂಡ ನಾವು ರೆಗ್ಯುಲರಾಗಿ ಹಾಸ್ಪಿಟ್ಲಿಗೆ ನಾನಾಗಲಿ ಕರುಣಾ ಅವರಾಗಲಿ ಹೋಗಿ ನಮ್ಮ ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಕೂಡ ಗಮನಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ನೋವು ಅದರದ್ದು ನಮಗೂ ಕೂಡ ಇದೆ ಅನಿಸುತ್ತೆ. ಯಾಕೆಂದರೆ ನಾನು ಈಗಾಗಲೇ ಹೇಳ್ದಂಗೆ ನಮಗೆ ಗೋಮಾತೆ, ನಾವು ಗೋ ಪೂಜೆ ಮಾಡುವಂಥವ್ರು. ಯಾವತ್ತು ನಾವು ಒಂದು ಮಗುವಿಗೆ ತಾಯಿ ತೀರ್ಕೊಂಡ್ರೆ ಆ ಮಗುವಿಗೆ ಹಾಲು ಕೊಡೋದು ಹಸುವಿನ ಹಾಲು. ಅಂತಹ ಗೋಮಾತೆ, ಅದು ಮಾತೆಯ ಸಮಾಧ. ಇವತ್ತು ನಾವು ಅದನ್ನು ಕೂಡ ಇವತ್ತು ಹಾಲು ಕೊಡಲಿಕ್ಕಾಗಲ್ಲ ಹಸುಗಳು, ಅವುಗಳನ್ನು ಕೂಡ ನಾವು ಹೆಚ್ಚಿನ ಒಂದು ಮುತುವರ್ಜಿಯಿಂದ ನೋಡ್ಕೊಳ್ತೀವಿ ಅಂತ ಕೂಡ ಸರ್. ಇದೆಲ್ಲ ಒಂದು ಕಟ್ಟುಕತೆಗಳು. ಇವುಗಳು ಏನು ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತಿರ್ತದೆ ಯಾರು ಮಾಡಿದ್ದಾರೆ ಏನು ಅಂಥೇಳಿ. ಇವಾಗ ಜನರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ಇದನ್ನು ದೇಶ ಗಮನಿಸ್ತಾ ಇದೆ. ಅದಕ್ಕೆ ಯಾರೋ ಒಬ್ಬರನ್ನ ಕರ್ಕೊಂಬಂದು ಹಿಡಿದುಬಿಟ್ಟು ಅವನಿಗೆ ಅವನು ಸರಿ ಇಲ್ಲ ಅಂತ ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಕಟ್ಟುಕತೆ. ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಈ ಸರ್ಕಾರ ಉಳಿಯಲಿಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾರೆ.